ಆದರೂ ಕೂಡ ಮತ್ತೆ ಪುನರುಚ್ಚಿಸ್ತಾ ಇದ್ದೀನಿ, ನೀವು ಇವತ್ತು ಒಂದು ಮೆಸೇಜ್ ಆಗಬೇಕು. ಅತಿ ಹೆಚ್ಚು ನೋಂದಾವಣಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥದ್ದು ಆಗಬೇಕು. ಇಲ್ಲಿ ಬೇರೆಯವರಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದಂತೂ ತಿಳ್ಕೊಳ್ಳಿ, ನಾವು ಈ 28ನೇ ಇಸ್ವಿನಲ್ಲಿ ಸರ್ಕಾರ ಮಾಡೋದು ಖಚಿತ ಅಂತಕ್ಕಂಥದ್ದನ್ನ ಯಾರೂ ತೆಗಿಯಕ್ಕಾಗಲ್ಲ. ನೀವು ಮಾಡಬೇಕಾಗಿರೋದು ನೋಂದಾವಣಿಯನ್ನ ಇವತ್ತು ತಳಮಟ್ಟದಲ್ಲಿ ಮಾಡಿ, ಪಕ್ಷವನ್ನ ಸಂಘಟನೆ ಮಾಡಿ, ಸೀಟು ಯಾರಿಗಾರೆ ಕೊಡ್ದಾಗ್ಲಿ. ನಮ್ಮ ಪಕ್ಷದ ವರಿಷ್ಠ ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರು, ನಿಖಿಲ್ ಅವರು ಇದ್ದಾರೆ. ನಿಜವಾಗ್ಲೂ ಕೂಡ ಈ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಸೀಟನ್ನ ಜನತಾದಳಕ್ಕೆ ಸೀಟನ್ನ ತಗೋತಾರೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸಂಘಟನೆಯನ್ನ ಮುಖಂಡರುಗಳು ಮಾಡೋಕ್ಕಾಗಲ್ಲ. ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮದ ಮಟ್ಟದಲ್ಲಿ ನೋಂದಾವಣೆಯ ಮುಖಾಂತರ, ಈಗ ನೋಂದಾವಣಿ ಮಾಡೋದು ಭಾರಿ ಸುಲಭ. ಮೊದಲು ಮಾಡಿದೀವಿ ಅಂತ ಹೇಳ್ಬಿಟ್ಟು ಜಗದ ಮೇಲೆ ಬರ್ಕೊಂಬಂದ್ಬಿಡೋರು, ಆ ಥರ ಮಾಡಾಗಿಲ್ಲ. ಈಗ ಮೊಬೈಲಲ್ಲೇ ಮಾಡಿದರೆ ಅವರು ಓಕೆ ಎಸ್ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಗೊತ್ತಿದೆ. ಒಂದು ಪಂಚಾಯಿತಿಗೆ 2-3 ಹುಡುಗರು ನೀವು ನೇಮಿಸದೇ ಆದರೆ ಅಲ್ಲಿ ನೀವು ಆ ಪಂಚಾಯತಿನಲ್ಲಿ ಒಂದು ಬೂತಿಗೆ ಕನಿಷ್ಠ ಪಕ್ಷ 15ರಿಂದ 20 ಒಂದು ನೋಂದಾವಣೆಯನ್ನ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊತೀವಿ. ಒಂದು, ತಾವು ಇವಾಗ ನಮಗೆ ಅಯ್ಯೋ ಇನ್ಯಾರು ಮುಖಂಡರೇ ಇಲ್ಲ, ಯಾರು ದೇವೇಗೌಡರು ಅವರು ವಯಸ್ಸಾಯಿತು, ಕುಮಾರಣ್ಣ ಅವರಿಗೆ ಏನಿಲ್ಲ. ಒಂದು ತಿಳಿರಿ, ಇನ್ನೂ ಒಂದು ಬಾರಿ ಈ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಪಣವನ್ನು ತೊಟ್ಟಿರ್ತಕ್ಕಂಥ ದೇವೇಗೌಡರು ಇದ್ದಾರೆ. 100 ವರ್ಷಗಳ ಕಾಲ ಬದುಕ್ತಾರೆ. ಮುಂದಿನ ಜೀವನದಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥದ್ದು ನಾನು ಹೇಳಿ, ತಾವೆಲ್ಲರೂ ಕೂಡ ಯಾರು ಆತಂಕ ಪಡ್ಕೋಬೇಕಾಗಿಲ್ಲ. ನಿಮ್ಮ ಜವಾಬ್ದಾರಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಮಾಡ್ತಕ್ಕಂಥದ್ದಾಗಬೇಕು.